ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ವೆಲ್ಕಮ್ ಬ್ಯಾಕ್ ಟು ಕ್ಯಾಶ್ ಚಾನಲ್. ಸೊ ನಮ್ಮ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು ಸ್ನೇಹಿತರೆ. ಸುಮಾರು ಜನ ಇತ್ತೀಚೆಗೆ ನನ್ನ ಸಬ್ಸ್ಕ್ರೈಬರ್ ಬೇಸು ಮೆಸೇಜಸ್ ಮಾಡ್ತಿದ್ದಾರೆ, ಕಮೆಂಟ್ಸ್ ಮಾಡ್ತಿದ್ದಾರೆ, ಕಾಲ್ಸ್ ಮಾಡ್ತಿದ್ದಾರೆ. ಸರ್ ನಾನು ಆಪ್ಷನ್ಸ್ ಟ್ರೇಡ್ ಮಾಡ್ತಾ ಇದೀನಿ, ಪ್ರಾಫಿಟ್ ಬರ್ತಿಲ್ಲ. ಆಪ್ಷನ್ಸ್ ಸೆಲ್ ಮಾಡ್ತಾ ಇದೀನಿ, ಅನ್ಲಿಮಿಟೆಡ್ ಲಾಸ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈಕ್ವಿಟಿಯಲ್ಲಿ ಮಾಡ್ತಾ ಇದೀನಿ, ನನಗೆ ಸ್ಟ್ರಾಟಜಿನೇ ಗೊತ್ತಾಗ್ತಿಲ್ಲ. ಅದ್ರ ಜೊತೆಗೆ ಫ್ಯೂಚರ್ಸ್ ಅಲ್ಲಿ ಮಾಡ್ತಾ ಇದೀನಿ, ನನಗೆ ಪ್ರಾಫಿಟ್ ನೋಡೇ ಇಲ್ಲ ಇದುವರೆಗೂ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ರು. ಅದ್ರ ಜೊತೆಗೆ ನಮ್ಮ ಇತ್ತೀಚಿನ ಒಬ್ಬ ಸಬ್ಸ್ಕ್ರೈಬರ್ ಸಹ ಕೇಳಿದ್ರು, ಸರ್ ಕ್ರೂಡ್ ಆಯಿಲ್ ಅವರು ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ಎಕ್ಸ್ಪ್ಲೇಷನ್ಸ್ ಕೊಟ್ಟು ಒಂದು ಸ್ಟ್ರಾಟಜಿನ ಶೇರ್ ಮಾಡಿ, ನಾನು ವರ್ಕಿಂಗ್ ಪ್ರೊಫೆಷನಲ್ ಆಗಿರೋದ್ರಿಂದ ನಂಗೆ ಟೈಮ್ ಸಿಕ್ಕಲ್ಲ ಅಂತ ಹೇಳಿದ್ರು. ಸೊ ಇವೆ ಎಷ್ಟುಗಳು ಕ್ವಶನ್ಸ್ ಗಳು ಬರುತ್ತೆ, ಅಲ್ಲಿ ಹೋಗುತ್ತೆ. ಬಟ್ ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮ್ಗೆ ಏನ್ ಹೇಳಕ್ ಬರ್ತಾ ಇದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಏನಂತ ಹೇಳಿದ್ರೆ, ನಾನು ಈಕ್ವಿಟಿಯಲ್ಲಿ ಮಾಡ್ಬೇಕಾ, ಫ್ಯೂಚರ್ಸ್ ಅಲ್ಲಿ ಮಾಡ್ಬೇಕಾ, ಆಪ್ಷನ್ಸ್ ಅಲ್ಲಿ ಮಾಡ್ಬೇಕಾ, ಕಮಾಡಿಟೀಸ್ ಅಲ್ಲಿ ಮಾಡ್ಬೇಕಾ, ಕರೆನ್ಸಿಯಲ್ಲಿ ಮಾಡ್ಬೇಕಂದ್ರೆ ಸುಮಾರು ಕನ್ಫ್ಯೂಷನ್ಸ್ ಇಟ್ಕೊಂಡು ಏನಂತಾರೆ ಎರಡು ದೋಣಿ ಮೇಲೆ ಕಾಲಿಡ್ತಾರೆ ಅಂತಾರಲ್ಲ, ಆ ರೀತಿಯ ಒಂದು ಡಿಸಿಷನ್ ಅಥವಾ ಸಿಚುವೇಶನ್ಸ್ ಗೆ ಬರ್ತಿದ್ದಾರೆ ವಿತೌಟ್ ಮೇಕಿಂಗ್ ಎ ಪ್ರಾಪರ್ ಡಿಸಿಷನ್. ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕ್ರೂಡ್ ಆಯಿಲ್ ಅಲ್ಲೂ ಹಣ ಮಾಡ್ಬೇಕು, ಈಕ್ವಿಟಿಯಲ್ಲೂ ಹಣ ಮಾಡ್ಬೇಕು, ಆಪ್ಷನ್ಸ್ ಅಲ್ಲೂ ಮಾಡ್ಬೇಕು, ಫ್ಯೂಚರ್ಸ್ ಅಲ್ಲೂ ಮಾಡ್ಬೇಕಂತ ಅನ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂತ. ಅದಕ್ಕೋಸ್ಕರ ಈ ಒಂದು ಟಾಪಿಕ್ ನಾನು ಸ್ಪೆಷಲ್ ಆಗಿ ತಗೊಂಡು ನಿಮ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದೀನಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈ ಕ್ವಶನ್ ನಾನು ನಿಮ್ಗೆ ಹೆಡ್ಡಿಂಗ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ, ಯಾವ್ದ್ರಲ್ಲಿ ಟ್ರೇಡ್ ಮಾಡೋದು ದೇವ್ರೆ ಅಂತ ತಲೆ ಚಚ್ಕೊಂಡು ನಿಮ್ಗೆ ಗೊತ್ತಿಲ್ಲ ಏನೇನ್ ಮಾಡ್ತಿರ್ತೀರ ಅಂತ. ಆಪ್ಷನ್ಸ್ ಓಕೆ, ಬೈ ಮಾಡಿದ್ರೆ ಲಿಮಿಟೆಡ್ ಲಾಸ್, ಅನ್ಲಿಮಿಟೆಡ್ ಪ್ರಾಫಿಟ್ ಅಂತ ಸುಮಾರು ಜನ ಹೇಳ್ತಾರೆ. ಆಪ್ಷನ್ಸ್ ನ ಬೈ ಮಾಡಕ್ ಹೋಗ್ತೀರಾ, ಮಾರ್ಕೆಟ್ ಎಗೇನ್ಸ್ಟ್ ಹೋಯ್ತು ಅಂತ ಹೇಳಿದ್ರೆ ನೀವು ಹಣನ 100% ಕಳ್ಕೊಂಡು ವಾಪಸ್ ಬರ್ತೀರಾ ಮನೆಗೆ. ಅದ್ರ ಜೊತೆಗೆ ನೀವೇನಾದ್ರು ಶಾರ್ಟ್ ಸೆಲ್ ಮಾಡಿ ಅಥವಾ ಆಪ್ಷನ್ಸ್ ನ ಸೆಲ್ ಮಾಡಿ ನಂತರ ಏನಾದ್ರು ಬೈ ಮಾಡಕ್ಕೆ ಪ್ಲಾನ್ ಮಾಡಿದ್ರೆ ಹ್ಯೂಜ್ ಮಾರ್ಜಿನ್ ಬೇಕಾಗುತ್ತೆ. ಅದ್ರ ಜೊತೆಗೆ ಅನ್ಲಿಮಿಟೆಡ್ ಲಾಸ್ ಅಂತ ಹೇಳಿದ್ರೆ ಅಲ್ಲಿ ನೀವು ಎಂಟರ್ ಆಗಕ್ಕೆ ಹೋಗೋದಿಲ್ಲ. ಅದ್ರ ಜೊತೆಗೆ ಸುಮಾರು ಜನ ಫ್ಯೂಚರ್ಸ್ ಅಲ್ಲಿ ನಾನು ₹1 ಮೂವ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ನನಗೆ ಲಾಟ್ ಬೇಸಿಸ್ ಮೇಲೆ ನನಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಬರುತ್ತೆ, ಎಷ್ಟು ಬೇಕಾದ್ರೂ ಪ್ರಾಫಿಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಅದ್ರ ಜೊತೆಗೆ ಆಪೋಸಿಟ್ ಥಿಂಕ್ ಮಾಡಿ, ಅಲ್ಲೂ ಸಹ ಅನ್ಲಿಮಿಟೆಡ್ ರಿಸ್ಕ್ ಇರುತ್ತಲ್ವಾ. ಅದಕ್ಕೋಸ್ಕರ ಈ ಒಂದು ದುರಾಸೆ ಮತ್ತು ಅಜ್ಞಾನದ ನಡುವೆ ನೀವು ಇರಬಾರ್ದು. ಒಂದು ಅತಿ ಆಸೆ ಇರಬಾರ್ದು, ದುರಾಸೆ ಇರಬಾರ್ದು. ಅದ್ರ ಜೊತೆಗೆ ನೀವು ಜ್ಞಾನನ ಇಟ್ಕೊಂಡು ಟ್ರೇಡಿಂಗ್ ಮಾಡಿ. ಅದ್ರ ಜೊತೆ ನಾನು ಸುಮಾರು ಜನ ನೋಡ್ತೀನಿ, ದುರಾಸೆಯಲ್ಲಿ ಇಟ್ಕೊಂಡೆ ಟ್ರೇಡಿಂಗ್ ಮಾಡ್ತಾರೆ, ಅನ್ಲಿಮಿಟೆಡ್ ಲಾಸ್ ಆಗುತ್ತೆ. ಕೆಲವೊಬ್ರು ನಾಲೆಜ್ ಇರೋದಿಲ್ಲ, ಅದ್ರ ಮಧ್ಯೆ ಇಟ್ಕೊಂಡು ನಾನು ಹಣ ಮಾಡ್ಬೇಕು ಅಂತ ಅನ್ಕೊಂತಾರೆ. ಈ ಎರಡು ಮಧ್ಯದಿಂದ ನೀವು ಹೊರಗಡೆ ಬಂದ್ರೆ ಸ್ನೇಹಿತರೆ, ನೀವು ಹಣನ ಆರಾಮಾಗಿ ಸ್ಟಾಕ್ ಮಾರ್ಕೆಟ್ ಮಾಡ್ಬೋದು. ಓಕೆ, ಈ ಒಂದು ವಿಡಿಯೋದಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಯಾವ ಪ್ರಾಡಕ್ಟ್ ಅಲ್ಲಿ ಟ್ರೇಡ್ ಮಾಡ್ಬೋದು ಅಂತ ಒಂದು ರಫ್ ಐಡಿಯಾ ಕೊಡ್ತೀನಿ. ನೀವು ಟ್ರೇಡಿಂಗ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ನೀವು ಬಿಗಿನರ್ಸ್ ಆಗಿದ್ರೆ ಸ್ನೇಹಿತರೆ, ನೀವು ಈಕ್ವಿಟಿ ಸೆಗ್ಮೆಂಟ್ ಇಂದ ಶುರು ಮಾಡಿ. ಓಕೆ, ಇನ್ ಕೇಸ್ ನಿಮ್ಗೆ ಆಪ್ಷನ್ಸ್ ಬಗ್ಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಆಪ್ಷನ್ಸ್ ನ ಟಚ್ ಮಾಡಿ, ಆಪ್ಷನ್ ನ ಟಚ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ 100% ಲಾಸ್ ಆಗುತ್ತೆ ಅಲ್ಲಿ. ಇನ್ ಕೇಸ್ ಏನಾದ್ರು ಸುಮಾರು ಜನ ಹೇಳ್ತಾರೆ ಫ್ಯೂಚರ್ಸ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ನಿಮ್ಗೆ ಫ್ಯೂಚರ್ ಎಲ್ಲ ಇರಲ್ಲ ಅಂತ ಹೇಳ್ತಾರೆ. ಸುಮಾರು ಜನ ಮತ್ತೊಬ್ರು ಹೇಳ್ತಾರೆ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಇದೆ, ಬಟ್ ನಿಮ್ಗೆ ಗೊತ್ತಾಗ್ಬೇಕಲ್ಲ ಯಾವ್ದು ಯೂಸ್ ಮಾಡ್ಬೇಕು, ಯಾವ್ದು ಯುಟಿಲೈಸ್ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಫ್ಯೂಚರ್ಸ್ ಗೊತ್ತಿದ್ರೆ ಫ್ಯೂಚರ್ಸ್ ಮಾಡಿ, ಆಪ್ಷನ್ಸ್ ಗೊತ್ತಿದ್ರೆ ಆಪ್ಷನ್ಸ್ ಮಾಡಿ. ಅದ್ರ ಜೊತೆಗೆ ಇಲ್ಲ ಸತೀಶ್ ಅವರೇ, ನಾನು ಏನಂತಾರ ಇಂಡೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತೀನಿ ಅಂದ್ರೆ ಇಂಡೆಕ್ಸ್ ಅಲ್ಲೂ ಟ್ರೇಡ್ ಮಾಡಿ, ಅಲ್ಲೂ ರಿಸ್ಕ್ ಇದೆ, ಅಲ್ಲೂ ಏನು ಅನ್ಲಿಮಿಟೆಡ್ ಪ್ರಾಫಿಟ್ಸ್ ಬರಲ್ಲ, ಅದು ಸೇಫ್ ಅಂತ ಹೇಳ್ತಾರೆ, ಅಲ್ಲೂ ಸಹ ರಿಸ್ಕ್ ಇರುತ್ತೆ. ಇವೆಲ್ಲನ ತಿಳ್ಕೊಂಡು ನೀವು ಕನ್ಫ್ಯೂಷನ್ ಆಗೋಕ್ ಹೋಗ್ಬೇಡಿ. ಒಂದು ಪ್ರಾಡಕ್ಟ್ ನ ಡಿಸಿಷನ್ ತಗೊಂಡು ಯಾವ ಪ್ರಾಡಕ್ಟ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕು ಅನ್ನೋ ಒಂದು ಪಾಯಿಂಟ್ ಡಿಸೈಡ್ ಮಾಡಿ ನಂತರ ನೀವು ಟ್ರೇಡಿಂಗ್ ಮಾಡ್ಬೇಕು. ಎಲ್ಲದ್ರಲ್ಲೂ ಹಣ ಇದೆ ಸ್ನೇಹಿತರೆ, ಯಾವ್ದ್ರಲ್ಲೂ ಹಣ ಇಲ್ಲ ಅಂತ ಯಾರು ಹೇಳಕ್ ಬರೋದಿಲ್ಲ. ಬಟ್ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದನ್ನ ಫಾಲೋ ಮಾಡಿ. ಕೆಲವೊಬ್ರು ಯಾರೋ ಹೊಸ ವಿಡಿಯೋ ಹಾಕಿದ್ರು ಕಮಾಡಿಟಿ ಬಗ್ಗೆ ಅಂದ್ರೆ ಇವತ್ತು ಕಮಾಡಿಟಿನ ಫಾಲೋ ಮಾಡೋದು, ನಾಳೆ ಮತ್ತೊಬ್ರು ವಿಡಿಯೋ ಏನಾದ್ರು ಹಾಕಿದ್ರು ಒಂದು ಕರೆನ್ಸಿ ಬಗ್ಗೆ ಅಂದ್ರೆ ಅದನ್ನ ಫಾಲೋ ಮಾಡೋದು, ಮತ್ತೆ ಇನ್ನೊಬ್ರು ಯಾರೋ ಒಂದು ಈಕ್ವಿಟಿ ಬಗ್ಗೆ ಹಾಕಿದ್ರು ಅದನ್ನ ಫಾಲೋ ಮಾಡೋದು, ಆಪ್ಷನ್ಸ್ ಅಂದ್ರೆ ಆಪ್ಷನ್ಸ್, ಫ್ಯೂಚರ್ಸ್ ಅಂದ್ರೆ ಫ್ಯೂಚರ್ಸ್. ಈ ರೀತಿ ಎರಡು ದೋಣಿಯ ಮಧ್ಯೆ ಕಾಲಿಟ್ಕೊಂಡು ನಡೆಯೋದನ್ನ ನೀವು ಸ್ಟಾಪ್ ಮಾಡ್ಬೇಕು. ಇತ್ತೀಚೆಗೆ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಕಾಲ್ ಮಾಡಿದ್ರು, ಹೆಸರು ಹೇಳಕ್ ಬರೋದಿಲ್ಲ. ಸೊ ಅವ್ರು ಹೇಳಿದ್ರು, ಸರ್ ಆಪ್ಷನ್ಸ್ ಅಲ್ಲಿ ನಾನು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಏನೋ ಹಾಕಿದ್ರು ಅಂತ ಅನ್ಕೊಂತೀನಿ. ಸೊ 70,000 ರಿಂದ 75,000 ರೂಪಾಯಿ ಹಣ ಹಾಕಿದೀನಿ, ಆಲ್ಮೋಸ್ಟ್ 49,000 ಲಾಸ್ ಇದೆ ಸರ್, ಏನ್ ಮಾಡೋದು ಸರ್ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಟೆನ್ಷನ್ ಇಂದ ಕಾಲ್ ಮಾಡಿದ್ರು. ಅದಕ್ಕೆ ನಾನು ಹೇಳೋದು, ನಾನು ಆಪ್ಷನ್ಸ್ ಅಲ್ಲಿ ಎಕ್ಸ್ಪರ್ಟ್ ಇಲ್ಲ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಸಜೆಷನ್ ಕೊಡಕ್ ಹೋಗೋದಿಲ್ಲ. ಅದೇ ರೀತಿ ನಿಮ್ಗೆ ಆಪ್ಷನ್ಸ್ ಗೊತ್ತಿದ್ರೆ ಮಾತ್ರ ನೀವು ಟ್ರೇಡಿಂಗ್ ಮಾಡಿ. ಅವ್ರಿಗೂ ಸಹ ನಾನು ಕೇಳಿದ್ರೆ, ನೀವು ಏನಕ್ಕೆ ಆಪ್ಷನ್ಸ್ ಅಲ್ಲಿ ಹಣ ಹಾಕಿದ್ರೆ ಅಷ್ಟು ದೊಡ್ಡ ಅಮೌಂಟ್ ಅಂತ ಹೇಳಿದ್ರೆ, ಸರ್ ನಮ್ಮ ಫ್ರೆಂಡ್ ಹೇಳಿದ್ರು ಮಾರ್ಕೆಟ್ ಅಪ್ ಹೋಗುತ್ತೆ ಅಂತ ಹೇಳಿದ್ರು, ನಾನು ಹಾಕಿದೆ, ಬಟ್ ಮಾರ್ಕೆಟ್ ನೋಡಿದ್ರೆ ರಿವರ್ಸ್ ಹೊಡಿದೆ, ಅದು ಕಂಪ್ಲೀಟ್ ಒಂದು ಡೌನ್ ಟ್ರೆಂಡ್ ಅಲ್ಲೇ ಇದೆ ಅಂತ ಹೇಳಿದ್ರು. ಆಬ್ವಿಯಸ್ಲಿ ಡೌನ್ ಟ್ರೆಂಡ್ ಇರ್ಬೇಕಾದ್ರೆ ನೀವು ಕಾಲ್ ನ ಏನಕ್ಕೆ ಬೈ ಮಾಡ್ತೀರಾ ಅಲ್ವಾ? ಸೊ ಪುಟ್ಟ ಬೈ ಮಾಡ್ಬೇಕು, ಸ್ಟಾಕ್ ಬೀಳ್ತಿದ್ರೆ ಅಥವಾ ಒಂದು ಇಂಡೆಕ್ಸ್ ಬೀಳ್ತಿದ್ರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಟಾಪ್ 5 ನಿಮ್ಗೆ ಸಜೆಷನ್ಸ್ ಕೊಡ್ತೀನಿ, ಆ ಒಂದು ಸಜೆಷನ್ ನೀವು ಫಾಲೋ ಮಾಡೋದಕ್ಕೆ. ಸೊ ಕ್ಯಾಶ್ ಅಂಡ್ ಫಸ್ಟ್ ಏನಾದ್ರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನನ್ನ ಜೊತೆ ಕಲಿಬೇಕು, ನಾವು ಕೊಡುವಂತ ಟ್ರಿಕ್ಸ್ ಟಿಪ್ಸ್ ನಾವು ಫ್ರೀ ಆಗಿ ಕಲಿಬೇಕು ಅಂದ್ರೆ ಅಪ್ಶಾಕ್ ಮತ್ತೆ ಜೆರೋಧಾ ಮುಖಾಂತರ ಅಕೌಂಟ್ ಓಪನ್ ಮಾಡಿ ನಿಮ್ಮ ಡೀಟೇಲ್ಸ್ ಅನ್ನು ಕಳಿಸಿದ್ರೆ ಈ ಒಂದು ಚಾನಲ್ಗೆ ಫ್ರೀ ಆಗಿ ಜಾಯ್ನ್ ಆಗಬಹುದು, ನನ್ನ ಜೊತೆ ಕಲಿಬಹುದು. ಓಕೆ, ಅದ್ರ ಜೊತೆಗೆ ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ, ಡಿಸ್ಕ್ಲೇಮರ್ ಸಹ ಇಲ್ಲಿ ಹಾಕಿದ್ದೀನಿ, ಡಿಸ್ಕ್ಲೇಮರ್ ನೋಡ್ಕೊಂಬೇಡಿ. ಈ ಒಂದು ವಿಡಿಯೋ ನೋಡಿ ಯಾವುದೇ ರೀತಿಯ ಡಿಸಿಷನ್ ನೀವು ತಗೊಂಡ್ರೆ ಅದಕ್ಕೆ ನಾನಾಗ್ಲಿ ನನ್ನ ಕ್ಯಾಶ್ ಅಂಡ್ ಮೆಂಬರ್ಸ್ ಆಗ್ಲಿ ರೆಸ್ಪಾನ್ಸಿಬಲ್ ಅಲ್ಲ, ನೆನ್ಪಿಟ್ಕೊಳ್ಳಕ್ಕೆ. ಅದ್ರ ಜೊತೆಗೆ ಮೊದಲನೇದಾಗಿ ಸ್ನೇಹಿತರೆ ನೀವು ಡಿಸೈಡ್ ಮಾಡ್ಬೇಕಾಗಿರೋದು, ನಿಮಗೆ
ನಾವು ಹೇಳಿದಂಗೆ ಯಾವುದೇ ಪ್ರಾಡಕ್ಟ್ ಅಲ್ಲಿ ನೀವು ಟ್ರೇಡಿಂಗ್ ಮಾಡಿದ್ರು ಸಹ ಸ್ನೇಹಿತರೆ ಎಲ್ಲದರಲ್ಲೂ ಹಣ ಇದೆ, ಎಲ್ಲದರಲ್ಲೂ ಲಾಸ್ ಆಗೇ ಆಗುತ್ತೆ. ನೀವು ನಾನು ಯಾವ್ದು ಸಜೆಷನ್ ಮಾಡಲ್ಲ, ನೀವು ಈಕ್ವಿಟಿ ಮಾಡಿ ಫ್ಯೂಚರ್ಸ್ ಮಾಡಿ ನಾನು ಸಜೆಷನ್ ಮಾಡಕ್ ಹೋಗಿಲ್ಲ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ, ನಾನು ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಸುಮಾರು ಜನ ಟ್ರೈನಿಂಗ್ ಕೊಟ್ಟಿದ್ದೀನಿ. ಅವರೆಲ್ಲ ಒಂದು ಅಷ್ಟು ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡೋದ್ರಿಂದ ನಾನು ಆ ಒಂದು ಎಕ್ಸ್ಪೀರಿಯನ್ಸ್ ಮರ್ಜ್ ಮಾಡಿ ಒಂದು ಕನ್ಸಲ್ಟೇಟ್ ಮಾಡಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ನೇಹಿತರೆ, ಯಾವ ಪ್ರಾಡಕ್ಟ್ ನಿಮಗೆ ಅರ್ಥ ಆಗುತ್ತೆ, ಯಾವ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ನಾಲೆಜ್ ಇದೆ, ಯಾವ ಪ್ರಾಡಕ್ಟ್ ನಿಮ್ಗೆ ಕಂಫರ್ಟ್ ಕೊಡುತ್ತೆ, ಆ ಒಂದು ಪ್ರಾಡಕ್ಟ್ ನ ಮಾತ್ರ ಫಸ್ಟ್ ನೀವು ಚೂಸ್ ಮಾಡಬೇಕು. ಸುಮಾರು ಜನ ಹೇಳ್ತಾರೆ ಸ್ಟಾಕ್ಸ್ ಅಥವಾ ಫ್ಯೂಚರ್ಸ್ ಸೆಗ್ಮೆಂಟ್ ಇರುವಂತ ಸ್ಟಾಕ್ ನ ಟ್ರೇಡ್ ಮಾಡಬೇಡಿ, ಇಂಡೆಕ್ಸ್ ನ ಟ್ರೇಡ್ ಮಾಡಿ ಅಂತ ಹೇಳ್ತಾರೆ. ಯಾಕೆ ಇಂಡೆಕ್ಸ್ ಅಲ್ಲಿ ಯಾವಾಗ್ಲೂ ಪ್ರಾಫಿಟ್ ಬರುತ್ತಾ? ಅದೊಂದೇ ಕ್ವಶನ್ ಅವ್ರು ಕೇಳೋದು. ಇಂಡೆಕ್ಸ್ ಅಲ್ಲಿ ಯಾವಾಗ್ಲೂ ಪ್ರಾಫಿಟ್ ಬರುತ್ತೆ, ಬೇರೆದಲ್ಲಿ ಯಾವಾಗ್ಲೂ ಲಾಸ್ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಇಲ್ಲ, ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಯುವರ್ ನಾಲೆಜ್. ಅವರು ಇಂಡೆಕ್ಸ್ ಎಕ್ಸ್ಪರ್ಟ್ ಆಗಿರ್ತಾರೆ, ಅದಕ್ಕೋಸ್ಕರ ಇಂಡೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ. ನಾನು ಈಕ್ವಿಟಿಯಲ್ಲಿ ಎಕ್ಸ್ಪರ್ಟ್ ಆಗಿದೆ, ನಾನು ಈಕ್ವಿಟಿಯಲ್ಲಿ ಟ್ರೇಡ್ ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ ನಾನು ಎಕ್ಸ್ಪರ್ಟ್ ಆಗಿದ್ದೀನಿ, ಇನ್ವೆಸ್ಟ್ಮೆಂಟ್ ನಾನು ಮಾಡ್ತೀನಿ. ಇವಿಷ್ಟನ್ನ ಬಿಟ್ರೆ ಬೇರೆಯವರ ಒಂದು ಮಾತಿನ ಬೇಸಿಸ್ ಮೇಲೆ ನೀವು ಇನ್ಫ್ಲೂಯೆನ್ಸ್ ತಗೊಳಕ್ ಹೋಗ್ರಿ ಡಿಸಿಷನ್. ಓಕೆ, ಯಾವ ಪ್ರಾಡಕ್ಟ್ ಬೇಕೋ ಅದನ್ನ ಮಾತ್ರ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಬೇಸ್ಡ್ ಆನ್ ನಿಮ್ಮ ನಾಲೆಜ್. ಓಕೆ, ಇದಾದ ನಂತರ ಸೆಕೆಂಡ್ ಸ್ನೇಹಿತರೆ, ಯುವರ್ ಇನ್ವೆಸ್ಟ್ಮೆಂಟ್. ಎಷ್ಟು ಅಮೌಂಟ್ ನ ಇಟ್ಕೊಂಡು ನೀವು ಟ್ರೇಡಿಂಗ್ ಮಾಡಬೇಕು ಅಂತ ನೀವು ಡಿಸಿಷನ್ ತಗೊಬೇಕು. ಇಲ್ಲ ಸತೀಶ್ ಅವ್ರ 5,000 ಮಾಡ್ತೀನಿ, 10,000 ಮಾಡ್ತೀನಿ. ನನ್ನ ಟ್ರೈನಿಂಗ್ ಸಹ ಸುಮಾರು ಜನ ಹೇಳ್ತಾರೆ. ನಾ ಫಸ್ಟ್ ಅವ್ರು ಕೇಳೋದಷ್ಟೇ, ನೀವು ಸರ್ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದ್ರೆ, ಸರ್ ಅದೇನ್ ಪ್ರಾಬ್ಲಮ್ ಇಲ್ಲ ಸರ್, 5,000 ಬೇಕಾದ್ರೆ ಮಾಡ್ತೀನಿ, 1,00,000 ಮಾಡ್ತೀನಿ, 50,000 ಬೇಕಾದ್ರೆ ಮಾಡ್ತೀನಿ. ಅದಿಲ್ಲ, ನೀವು ಡಿಸೈಡ್ ಮಾಡ್ಬೇಕು ಎಷ್ಟು ಹಣನ ನೀವು ಸ್ಟಾಕ್ ಮಾರ್ಕೆಟ್ಗೆ ತಗೊಂಡ್ಬರ್ತಾ ಇದ್ದೀರಾ. ನಾಳೆ ಲಾಸ್ ಆದ್ರೆ ಆ ಒಂದು ಅಮೌಂಟ್ ಕಳ್ಕೊಂಡ್ರೆ ನಿಮ್ಗೆ ಸೇಫ್ ಇರ್ತೀರಾ ನೀವು ಅನ್ನೋದನ್ನ ಡಿಸಿಷನ್ ತಗೊಬೇಕು. ಅದಕ್ಕೋಸ್ಕರ ಸೆಕೆಂಡ್ ಸಜೆಷನ್ ಇದೆ ಸ್ನೇಹಿತರೆ, ಯಾವ ಪ್ರಾಡಕ್ಟ್ ನಿಮ್ಗೆ ಗೊತ್ತಿದೆ ಆ ಪ್ರಾಡಕ್ಟ್ ಅಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಮತ್ತೆ ನೀವ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ನ ಇಟ್ಕೊಂಡು ನೀವು ಡಿಸಿಷನ್ ತಗೋಬೇಕು. ಓಕೆ, ನೆಕ್ಸ್ಟ್ ಬಂದು ಯುವರ್ ರಿಸ್ಕ್ ಕ್ಯಾಪಿಟೇಟ್. ನೋಡಿ ಹೇಳ್ದಂಗೆ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಎಲ್ಲದರಲ್ಲೂ ರಿಸ್ಕ್ 100% ಇದ್ದೇ ಇದೆ. ಅದನ್ನ ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಟ್ರೇಡಿಂಗ್ ಜರ್ನಿ ಒಂದು ನಿಂತಿದೆ. ಓಕೆ, ಅದಕ್ಕೋಸ್ಕರ ಒಂದು ಸ್ಟಾಕ್ಗೆ ಒಂದು ಟ್ರೇಡಿಂಗ್ ನೀವು ಎಂಟರ್ ಆದ್ಮೇಲೆ ಆ ಒಂದು ಟ್ರೇಡ್ ಅಲ್ಲಿ ಲಾಸ್ ಆದ್ರೆ, ಪ್ರಾಫಿಟ್ ಆದ್ರೆ ಬಿಟ್ಟು ಎಲ್ಲರೂ ಖುಷಿ, ಲಾಸ್ ಆದ್ರೆ ಆ ಒಂದು ಲಾಸ್ ನ ತಗೊಳೋ ಕೆಪಾಸಿಟಿ ನಿಮ್ಗೆ ಇದೆಯಾ ಅನ್ನೋದು ನೀವು ಡಿಸೈಡ್ ಮಾಡ್ಬೇಕು. ಇನ್ ಕೇಸ್ ಅಂದ್ರೆ 50,000 ಹಾಕಿ ಒಂದ್ ದಿವಸಕ್ಕೆ 4,000 ರೂಪಾಯಿ ಅಥವಾ 5,000 ರೂಪಾಯಿ ಲಾಸ್ ಆದ್ರೆ ಐ ಆಮ್ ಓಕೆ ಅಂತ ಅನ್ಕೊಂಡ್ರೆ, ನೀವು ಎಕ್ಸಾಂಪಲ್ ಹೇಳ್ತಾರೆ ಕಮಾಡಿಟಿ ಅಂದ್ರೆ ಕಮಾಡಿಟಿ ಟ್ರೇಡಿಂಗ್ ಮಾಡಿ. ಇಲ್ಲ 100% ಲಾಸ್ ಆದ್ರೂ ಪರವಾಗಿಲ್ಲ, ನಾನು ಆಪ್ಷನ್ಸ್ ಅಲ್ಲಿ ಬೈ ಮಾಡ್ತೀನಿ 50,000 ರೂಪಾಯಿ ಕೊಟ್ಟು ಬಂದ್ರೆ ಅದನ್ನ ಸಹ ನೀವು ಮಾಡ್ಬೋದು. ನಾನು ಯಾವ್ದೇ ರೀತಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಕ್ ಹೋಗೋದಿಲ್ಲ. ಅದೇ ನೀವೇನ ಟ್ರೈನಿಂಗ್ ತಗೊಂಡ್ರೆ ನಾನು ಎಕ್ಸ್ಪ್ಲೇಷನ್ ಕೊಡ್ಬೋದು. ನಿಮ್ಮ ಒಂದು ಏನಂತಾರೆ ಲೈಫ್ ಸ್ಟೈಲ್ ಹೆಂಗಿದೆ, ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಹೆಂಗಿದೆ, ನಿಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಹೇಗಿದೆ, ಅದ್ರ ಬೇಸ್ ಮೇಲೆ ಡಿಸಿಷನ್ ಮಾಡಿ ನಾನು ನಿಮಗೆ ಟ್ರೈನಿಂಗ್ ಅಲ್ಲಿ ಹೇಳ್ಬೋದು ಈ ರೀತಿ ತಗೊಳ್ಳಿ ಅಂತ. ಬಟ್ ಇದು ಜನರಲ್ ಆಗಿರೋದ್ರಿಂದ ನಿಮ್ಗೆ ಯಾವ್ದು ಬೇಕೋ ಅದನ್ನ ಡಿಸಿಷನ್ ತಗೊಳ್ಳಿ. ಓಕೆ, ಅದಾದ ನಂತರ ನೀವು ಟ್ರೇಡ್ ಮಾಡ್ಬೇಕಾದ್ರೆ ನೋಡಿ ಹೇಳಿದೆ, ಒಬ್ರು ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ರು, ಸರ್ ನನ್ನ ಆಫೀಸ್ ಟೈಮಿಂಗ್ ಅಲ್ಲಿ ಟ್ರೇಡ್ ಮಾಡಕ್ ಆಗೋದಿಲ್ಲ, ಈಕ್ವಿಟಿ ಸೆಗ್ಮೆಂಟ್ ಫ್ಯೂಚರ್ಸ್ ಆಪ್ಷನ್ ಸೆಗ್ಮೆಂಟ್ ಅಲ್ಲಿ ನಾವು ಮಾಡಕ್ ಆಗ್ತಿಲ್ಲ, ಕಮಾಡಿಟಿ ಸೆಗ್ಮೆಂಟ್ ಬಗ್ಗೆ ರಿಕ್ವೆಸ್ಟ್ ಕೇಳಿದ್ರು, ಮಾಡಾಕಿದೀನಿ. ಬಟ್ ಅದೇ ರೀತಿ ಅವ್ರು ಡಿಸಿಷನ್ ಮಾಡಿದ್ರೆ ಯಾವ ಟೈಮ್ಗೆ ಅವ್ರು ಟ್ರೇಡ್ ಮಾಡ್ಬೇಕು ಅಂತ. ಅಲ್ಲಿಗೆ ಯಾವ ಟೈಮ್ ಅಂದ್ರೆ ಆಫೀಸ್ 3:30 ಅಥವಾ 5 ಗಂಟೆ 6 ಗಂಟೆ ಆದ್ಮೇಲೆ ಅವ್ರು ಆಫೀಸ್ ಇಂದ ಮನೆಗೆ ಬಂದ್ಮೇಲೆ ಟ್ರೇಡ್ ಮಾಡಕ್ಕೆ ಡಿಸಿಷನ್ ತಗೊಂಡಿದ್ದಾರೆ. ಅದೇ ರೀತಿ ನೀವು ಸಹ ಡಿಸಿಷನ್ ಮಾಡ್ಬೇಕು, ಯಾವ ಟೈಮಿಂಗ್ ಅಲ್ಲಿ ನೀವು ಟ್ರೇಡಿಂಗ್ ಮಾಡ್ತೀರಾ ಅಂತ ನೀವು ಡಿಸಿಷನ್ ತಗೊಬೇಕು. ಅದನ್ನ ಬಿಟ್ಟು ಸತೀಶ್ ಅವ್ರ ಇಲ್ಲ ಸತೀಶ್ ಅವರೇ 9 ಬರ್ತೀನಿ, ಮತ್ತೊಂದ್ ದಿವಸ ಮಧ್ಯಾಹ್ನ 2 ಗಂಟೆಗೆ ಬರ್ತೀನಿ, ಇನ್ನೊಂದ್ ದಿವಸ 11 ಗಂಟೆಗೆ ಬರ್ತೀನಿ, ಈ ರೀತಿ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ನಿಮಗ್ ಫ್ರೀ ಆಗಿರ್ಬೇಕು, ಮೈಂಡ್ ಪೀಸ್ಫುಲ್ ಆಗಿರ್ಬೇಕು, ಅವಾಗ ಬಂದು ಟ್ರೇಡಿಂಗ್ ಮಾಡಿ. ನೀನ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಕೇಳಿದ್ರೆ, ನಾನು ಯಾವುದೇ ಒಂದು ಟ್ರೇಡ್ಗೆ 10 ಗಂಟೆಯಿಂದ ಒಳಗಡೆ ಮೋಸ್ಟ್ ಆಫ್ ದ ಟೈಮ್ 99% ನಾನು ಎಂಟರ್ ಆಗೋದೇ ಇಲ್ಲ. ಬಿಕಾಸ್ ನನಗೆ ಕಂಫರ್ಟ್ ಇಲ್ಲ, ಐ ಆಮ್ ನಾಟ್ ಯೂಸ್ ಟು ದಟ್. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ 10 ಗಂಟೆ ನಂತರ ಸ್ಟಾಕ್ ಅನಾಲಿಸಿಸ್ ಮಾಡಿ, ಸ್ಟಾಕ್ ಸೆಲೆಕ್ಷನ್ ಮಾಡಿ, ಐ ವಿಲ್ ಸ್ಟೇಟ್ ಫಾರ್ ಮೈ ಟ್ರೇಡ್. ಆ ರೀತಿ ನೀವು ಡಿಸಿಷನ್ ಸಹ ಮಾಡ್ಬೇಕು. ಅದಾದ ನಂತರ ಎವ್ರಿ ಪ್ರಾಡಕ್ಟ್ ಆಸ್ ಎ ಮನಿ ಟು ಅರ್ನ್. ಅವ್ರು ಹೇಳ್ದಂಗೆ ನೀವು ಯಾವ್ದಾದ್ರು ಪ್ರಾಡಕ್ಟ್ ತಗೊಳ್ಳಿ, ಎಲ್ಲದರಲ್ಲೂ ರಿಸ್ಕ್ ಇದೆ, ಅದೇ ರೀತಿ ಎಲ್ಲದರಲ್ಲೂ ಹಣ ಇದೆ. ನೀವು ಹೇಗ್ ಟ್ರೇಡಿಂಗ್ ನ ಸ್ಟೈಲ್ ನ ನೀವು ಪ್ಲಾನ್ ಮಾಡ್ಕೊಂಡು ಯಾವ ರೀತಿ ಒಂದು ಡಿಸಿಷನ್ ತಗೊಂಡು, ಯಾವ ಒಂದು ನಾಲೆಜ್, ನಿಮ್ಮ ನಾಲೆಜ್ ಬೇಸಿಸ್ ಮೇಲೆ ಅದೇ ಹೇಳೋದು, ನಿಮ್ ನಾಲೆಜ್ ಇಲ್ಲ ಅಂದ್ರೆ ಪ್ರಾಡಕ್ಟ್ ನ ಟಚ್ ಮಾಡಕ್ಕೆ ಹೋಗ್ಬೇಡಿ. ಒಂದು ಟ್ರೈನಿಂಗ್ ತಗೊಳ್ಳಿ, ಯಾವ ತರ ಬೇಕಾದ್ರೂ ತಗೊಳ್ಳಿ. ನಾನು ನನ್ನ ಹತ್ರ ಬನ್ನಿ ಅಂತ ನಿಮ್ಗೆ ಹೇಳ್ತಲ್ಲ. ನಿಮ್ಗೆ ಯಾರೇ ಒಬ್ರು ಒಳ್ಳೆಯವರು ಇವರು ಟ್ರೈನಿಂಗ್ ಕೊಡ್ತಾರೆ, ಇವ್ರ ಒಂದು ಟ್ರೈನಿಂಗ್ ಚೆನ್ನಾಗಿದೆ ಅಂದ್ರೆ ಅವ್ರ ಒಂದು ಟ್ರೈನಿಂಗ್ ನ ತಗೊಂಡು ನಂತರ ನೀವು ಆ ಒಂದು ಪ್ರಾಡಕ್ಟ್ಗೆ ಎಂಟರ್ ಆಗಿ. ಎಂಟರ್ ಆದ್ರೆ ನೀವು ಹಣ 100% ಮಾಡ್ಬೋದು. ಅದನ್ನ ಬಿಟ್ಟು ನೀವು ಅನ್ನೆಸೆಸರಿ ಬಂದು ಯಾರೋ ಒಂದು ಆಪ್ಷನ್ಸ್ ಬೈ ಮಾಡಕ್ ಹೇಳಿದ್ರು, ಒಂದು ಫ್ಯೂಚರ್ಸ್ ಬೈ ಮಾಡಕ್ ಹೇಳಿದ್ರು, ಬೈ ಮಾಡಿ ಲಾಸ್ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ಹೇಳ್ಬಾರ್ದು ಅಲ್ವಾ. ಅದಕ್ಕೋಸ್ಕರ ನೀವು ಮ್ಯಾನೇಜ್ ಮಾಡ್ಕೊಂಡು ಡಿಸಿಷನ್ ತಗೊಂಡು ಪರ್ಫೆಕ್ಟ್ ಆಗಿ ಒಂದು ಸೆಟ್ ಆಫ್ ನಾಲೆಜ್ ನ ಇಟ್ಕೊಂಡು ನೀವು ಸ್ಟಾಕ್ ಮಾರ್ಕೆಟ್ಗೆ ಅಥವಾ ಕಮಾಡಿಟಿ ಮಾರ್ಕೆಟ್ಗೆ ಬನ್ನಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಬಿಕಾಸ್ ಇದು ಪ್ಯೂರಿ ನನ್ನ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ. ಬಿಕಾಸ್ ಇತ್ತೀಚೆಗೆ ಸುಮಾರು ಕಾಲ್ಗಳು ಬರ್ತಿದೆ, ಸುಮಾರು ಜನ ಮೆಸೇಜಸ್ ನ ಕೇಳ್ತಾರೆ, ಸರ್ ಈ ಒಂದು ಪ್ರಾಡಕ್ಟ್ ನ ಬೈ, ಒಂದು ಆಪ್ಷನ್ ನ ಬೈ ಮಾಡಿದ್ವಿ ಈ ಒಂದು ಸ್ಟ್ರೈಕ್ ಪ್ರೈಸ್ಗೆ, ಮಂಡೇ ಮಾರ್ಕೆಟ್ ಅಪ್ ಹೋಗುತ್ತೆ ಡೌನ್ ಹೋಗುತ್ತೆ ಅಂತ ನನಗೆ ಶನಿವಾರ ಮೆಸೇಜ್ ಮಾಡ್ತಿರ್ತಾರೆ. ನಂಗೆ ಗೊತ್ತಿಲ್ಲ, ಬಿಕಾಸ್ ಮಂಡೇ ಏನಾಗುತ್ತೆ ನನ್ಗೆ ಗೊತ್ತು, ನಾಳೆ ಏನಾಗುತ್ತೆ ಅಂತ ನನ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಪ್ಯೂರ್ಲಿ ಏನಂತ ಹೇಳಿದ್ರೆ ಸ್ನೇಹಿತರೆ, ಪ್ರೈಸ್ ಆಕ್ಷನ್, ಪ್ರೈಸ್ ಹೇಗ್ ಮೂವ್ ಆಗಿದೆ ಆಗ ನಾವು ಮೂವ್ ಆಗ್ಬೇಕು. ಅದನ್ನ ಬಿಟ್ರೆ ಯಾವ್ದೋ ಒಂದು ರೀತಿ ಬೈ ಮಾಡೋದು, ಆಮೇಲೆ ಮಾರ್ಕೆಟ್ ಅಪ್ ಹೋಗುತ್ತಾ ಡೌನ್ ಹೋಗುತ್ತೆ ಅಂತ ಅನಾಲಿಸಿಸ್ ಮಾಡ್ಬೋದು. ಫಸ್ಟ್ ಅನಾಲಿಸಿಸ್ ಮಾಡಿ ಎಂಟರ್ ಆಗಿ ನಂತರ ಎಕ್ಸಿಟ್ ಆಗಿ, ಅಷ್ಟೇ ಬಿಟ್ರೆ
ಎಂಟರ್ ಆದ್ಮೇಲೆ ಅನಾಲಿಸಿಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಒಂದು ವಿಡಿಯೋ ಮುಗಿಸಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.